10 ಗಂಟೆಗೆ ಬಂದೋಬಸ್ತಿ ಸ್ಟಾರ್ಟ್ ಆಗ್ತದ, 12 ಗಂಟೆ ಮುಗಿತದ. 2 hours ಬಂದೋಬಸ್ತಿ. ಇದು ಮುಗಿದ ನಂತರ ನಿಮ್ಗೆ ಎಲ್ಲೆಲ್ಲಿ ರಿಸರ್ವ್ ಪಾರ್ಟಿ ಇದ್ರೆ ಅಲ್ಲಿ ಹೋಗ್ಬೇಕು, ಎಲ್ಲೆಲ್ಲಿ ಸೆಕೆಂಡ್ ಪ್ರೊಟೆಸ್ಟ್ ಪಿಲ್ ಅದ್ರ ಓಲ್ಡನ ಧಾರವಾಡ ನಾಕ, ಎಲ್ಲೆಲ್ಲಿ ವುಮನ್ ಪ್ಲಾಟೂನ್ ಅದಾವು KSRP ಅವ್ರವ್ರು 2 ಪ್ರೊಟೆಸ್ಟ್ ಪಿಲ್ ಸಂಘದವ್ರು ಅವ್ರು ಹೋಗ್ಬೇಕು. KSRP ಎಲ್ಲೆಲ್ಲಿ ನಿಮ್ಗೆ ಡ್ಯೂಟಿ ರೆಗ್ಯುಲರ್ ಡ್ಯೂಟಿ ಇದೆ ನಿನ್ನೆ ಎಲ್ಲಿ ಇತ್ತಲ್ಲ ಅಲ್ಲಿ ವಾಪಸ್ ಹೋಗ್ಬೇಕಿರ್ತದೆ ಇನ್ಸ್ಟ್ರಕ್ಷನ್ ಕೊಟ್ಟ ನಂತರ. ಈಗ ನಮ್ಮದು 1 hour ಸ್ಟೇಜ್ ಫಂಕ್ಷನ್ ಆಗ್ತದೆ. 10 ಗಂಟೆಗೆ ಸ್ಟೇಜ್ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಬಳ್ಳಾರಿ ನಾಕಾಕ ಟೇಲ್ ಆಫ್ ದಿ ಪ್ರೊಸೆಷನ್ ಸಿದ್ದಪ್ಪ ನಿಮ್ಮ ಜೊತೆಗೆ ಯಾರು ಅದಾರ ಕೈ ಎತ್ತು ದಯವಿಟ್ಟು ನೋಡಿರಿ. ನೀವು ರಾಜೇಶಿ ಅಲ್ಲಿ ಇದರಲ್ಲಿ ನಿಂತಿರ್ತೀರಿ. ನಿಮ್ಮ ಆಫೀಸರ್ಸ್ ಮೇನು ಪ್ರೊಸೆಷನ್ ಸ್ಟಾರ್ಟ್ ಆಗಿ ಟೇಲ್ ಹೊರಗಡೆ ಬಂದ ನಂತರ, ಟೇಲ್ ಪಾಸ್ ಆದ ನಂತರ ನೀವು ಅದನ್ನು ಫಾಲೋ ಮಾಡ್ಕೊಂಡು ಬರ್ತೀರಿ. ಫಾಲೋ ಮಾಡ್ಕೊಂಡು ಬಂದ ನಂತರ ಅಲ್ಲಿ ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ 3 ಕಿಲೋಮೀಟರ್ಸ್ ವರೆಗೇನು ಕೂಡ 144 163 BNSS ಪ್ರಕಾರ ಪ್ರೈವೇಟ್ರಿ ಆರ್ಡರ್ ಅದ. ಅದಕ್ಕಾಗಿ ಅಲ್ಲಿ ಸ್ಟಾಪ್ ಮಾಡಿರ್ತಾನೆ. ಅಲ್ಲಿ ನಾವು ಪ್ರಿವೆಂಟಿವ್ ಬ್ಯಾರಿಕೇಡ್ ಮಾಡಿ ಸ್ಟಾಪ್ ಮಾಡ್ತೀವಲ್ಲ, ಅಲ್ಲಿ ಬಂದಾಗ ಒಂದೇ ಸಲ ರಿವರ್ಸ್ ಓಡ್ಲಿಕ್ಕೆ ಹೋಗ್ತಿರ್ತಾರೋ. ಪಾಸಿಬಲಿ ಲೇಡೀಸ್ ಬ್ಯಾಕ್ ಸೈಡ್ ಇರ್ತಾರೋ. ಅಲ್ಲಿ ಜೆಂಟ್ಸ್ನ ಅರೆಸ್ಟ್ ಮಾಡಕ್ಕೆ ಹೋದಾಗ, ಪ್ರಿವೆಂಟಿವ್ ಮಾಡಕ್ಕೆ ಹೋದಾಗ ಒಂದೇ ಸಲ ಹಿಂದ್ಗಡೆ ಬರ್ತಿರ್ತಾರೋ. ಅದು ಶುಭನ್ವಿತ ಮೇಡಮು ಲೇಡೀಸ್ ಕಂಪೋನೆಂಟು KSRP ವುಮನ್ ಇರ್ತದೆ. ಅಲ್ಲಿ ಹೊಂಟಿದಾಗ ಅವ್ರು ಲೇಡೀಸ್ ಸ್ವಲ್ಪ ಸಪ್ರೇಟ್ ಮಾಡ್ರಿ. ಜೆಂಟ್ಸ್ ಯಾರು ಓಡೋಗ್ಲಾರ್ದಾಗ ಹೋಲ್ಡ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಓಡೋಗಿ ಹೈವೇ ಕಡೆ ಬರ್ಲಾರ್ದಂಗೆ ನೋಡಬೇಕು. ಆಮೇಲೆ ಅಲ್ಲೆಲ್ಲ ಸೆಟ್ಲ್ ಆದ ನಂತರ ಅರೆಸ್ಟ್ ಬೇಡ, ನಮಗೆ ಪ್ರಿವೆಂಟಿವ್ ಅರೆಸ್ಟ್ ಬೇಡ, ನಮ್ಮ ಗಾಡಿ ಇದೆ ಕೆಲಸ ಇದೆ ಹೋಗ್ತಾನೆ ಅಂತಂದಾಗ ಅಲೋ ಮಾಡಿರಿ. ಇಮಿಡಿಯೇಟ್ ಓಡಕ್ಕೆ ತೊಗೊಂಡಾಗ ನಿಮ್ಮ KSRP ನಿಮ್ಮ ಜೊತೆ ಇರ್ತದೆ. ಒಂದು ಎರಡು ಎಂಟಿ KSRTC ವ್ಯಾನ್ ಇರ್ತದೆ. ಸ್ವಲ್ಪ ಫಸ್ಟ್ ಹೋಲ್ಡ್ ಮಾಡಿರಿ. ಆಮೇಲೆ ಅಲ್ಲೆಲ್ಲ ಸೆಟ್ಲಾಗಿ MLCs ಫ್ರಂಟ್ ಇರ್ತಾರೋ ಅವ್ರು ಅರೆಸ್ಟ್ ಮಾಡಿ ಅಸೆಂಬ್ಲಿ ಕಳಿಸ್ಕೊಡ್ತದೆ. ಅಲ್ಲಿ ಹೋದ ಇದು ಮಾಡಿದ ನಂತರ ಆಮೇಲೆ ಈಸ್ ಆಗ್ತದೆ. ಯಾರ್ಯಾರು ಮನೆಗೆ ಹೋಗ್ತಂತಾರಲ್ಲ ಅವಾಗ ಫೆಸಿಲಿಟೇಟ್ ಮಾಡೋಕ್ಕೂ ನಿಮ್ದು ಇಂಪಾರ್ಟೆಂಟ್ ಇರ್ತದೆ. ಒಂದೇ ಸಲ ರಿವರ್ಸ್ ಓಡಾಗ್ತಿದ್ದಾಗ ಲೇಡೀಸ್ ಇರ್ತಾರೋ, ಮತ್ತೊಂದೇನೋ ಕಮಿಷನ್ ಆಗಿ ಯಾವುದೋ ಸ್ಟಾಂಪೇಡ್ ಅಂತ ಆಗುವಂಥದ್ದು ಅವಕಾಶ ಕೊಡೋದು ಬೇಡ ನಿಮ್ಮದು. ಆಮೇಲೆ ಸಂತೋಷ್ ಅವ್ರು ಇರ್ತಾರೋ, ನಮ್ಮ ಲೋಕಲ್ ಆಫೀಸರ್ ಅದಾರು, ಅವ್ರ ಜೊತೆ ಮೆನ್ನು ಆಫೀಸರ್ಸ್ ಇರ್ತಾರೋ. ಹೈವೇ ಕಡೆ ಓಡೋಗ್ಲಾರ್ದಂಗೆ ನೋಡ್ಕೊಳ್ಳೋದು. ಅದನ್ನು ಪ್ರೊಬೇಷನರ್ ಸರ್ ಏನದು ಕೆಲಸ ಇದೆ ನಿಮಗೆ? ಬಾಯ್ಲಿ ಹೊರಗಡೆ ಬಾಯ್ಲಿ ಫಾಲೋಟ್. ಏನು ಬೇರೆ ಇನ್ಸ್ಟ್ರಕ್ಷನ್ ಕಿತ್ತಲ್ಲ, ಬೇರೆ ಏನು ಇಂಪಾರ್ಟೆಂಟ್ ಅದ ನಿನಗೆ? ಅದನ್ನೆಲ್ಲ ಆಮೇಲೆ ಮಾಡುವಂತೆ ಇನ್ಸ್ಟ್ರಕ್ಷನ್ ಕೊಡುತ್ತೆ, ಕೇಳಿ ಕಲಿ ನೀನು. ಸಂತೋಷ್ ಇರ್ತಾರೋ ನಿಮ್ಮ ಜೊತೆ ಇದ್ದವ್ರು ಕಂಪ್ಲೀಟ್ ಲಾಂಗ್ ಪ್ಯಾಚ್ ಇರಬೇಕು. ಯಾರು ಪ್ರೊಸೆಷನ್ ಜೊತೆ ಲೆಫ್ಟ್ ರೈಟ್ ಹಾಕಿದವ್ರು ಅದನ್ನು ಯಾವುದೋ ನಾವು ನಮ್ಮಂತ್ರ ಯಾವುದೋ ಪ್ರೋಕ್ ಆಗೋದಿರಂಗಿಲ್ಲ. ಅಲ್ಲಿ ಕಂಪ್ಲೀಟ್ ಥ್ರೋಟ್ ನೀವು ಪ್ರೊಸೆಷನ್ ಎಕ್ಸ್ಟೆಂಡ್ ಮಾಡ್ಕೊಂಡಿರ್ತಾರೋ. ಅವ್ರಿಗೆ ನಮ್ಮ ಸಂತೋಷ್ ಸತ್ನಾಯಕ್ ಅವ್ರು ಇರ್ತಾರೋ, ಅವ್ರು ಏನು ಮಾಡಬೇಕು ಅಂತ ಹೇಳ್ತಿರ್ತಾರೋ. ಯಾರು ಏನೂ ಓವರ್ ಆ್ಯಕ್ಟ್ ಮಾಡೋದಿರಂಗಿಲ್ಲ. ಹೈವೇ ಕಡೆ ಹೊಂಟಾಗ ಹೋಲ್ಡ್ ಮಾಡೋದಿರ್ತದೆ. ನಮ್ಮ ಫೋರ್ಸ್ ಜಾಸ್ತಿ ಇತ್ತು ಅಂದರೆ ಅವ್ರು ಏನೂ ಆ್ಯಕ್ಟ್ ಮಾಡೋದಿಲ್ಲ. ಶೋ ಆಫ್ ಫೋರ್ಸ್ ಇಂಪಾರ್ಟೆಂಟ್ ಇರ್ತದೆ. ಅದು ಹೈವೇ ಕಡೆ ಮೇಲ್ಗಡೆನೂ ಕೊಡೋದು ಕಂಪೋನೆಂಟ್ ಇರ್ತದೆ. ಅಲ್ಲಿ ಅದ್ರ ಜೊತೆಗೇ ಎಕ್ಸ್ಟೆಂಡ್ ಮಾಡ್ಕೊಂಡು ಬರೋದು. ಅವ್ರಿಗೆ ಕಾಲು ತೋದ್ನಿ, ಕೈ ತೋದಿನಿ, ನುಗ್ಸಿದ್ದೀನಿ, ಟಚ್ ಆತಂದ್ರೆ ನಾವು ಹೇಗೋ ಅಲರ್ಟ್ ಮಾಡ್ಕೋದು ಬೇಡಕ್ಕಾಗಿಲ್ಲ. ಆರಾಮ್ಸೆ ಅವ್ರ ಜೊತೆ ಫೆಸಿಲಿಟೇಟ್ ಮಾಡ್ಕೊಂಡು ಹೋಗೋದಷ್ಟೇ. ಮಾತಾಡಿದ್ರು ತೊಂದರೆ ಇಲ್ಲ. ಸುಮ್ಮನೆ ನಿಮ್ಮಷ್ಟು ನೀವು ಮಾತಾಡೋದು, ನೀವು ಗುಂಪು ಕೊಡ್ಕೊಂಡು ಮಾತಾಡೋದು ಬೇಡ. ಒಂದು ಅರ್ಧ ಗಂಟೆ ವಾಕ್ ಇರ್ತದೆ, ಸುಮಾರು 1.5 ಕಿಲೋಮೀಟರ್ ಅದು ಜಾಸ್ತಿ. ಆಮೇಲೆ ರೈಟ್ ಸೈಡ್ ಇರ್ತದೆ, ರವಿ ಇರ್ತಾರೋ. ರವಿ ನಿಮ್ಮದು ಇಂಪಾರ್ಟೆಂಟ್ ಅದ. ನೀವು ನಿಮ್ಮದು ಇದ್ರದನ್ನ ಅದು ಜಯಕುಮಾರ್ ಇರ್ತಾರೆ ರೈಟ್ ಸೈಡ್. ಅವರು ಭಾಳ ಸೀಸನ್ಡ್ ಆಫೀಸರ್, ಸ್ಟೇಟ್ ಲೆವೆಲ್ ಬಂದೋಬಸ್ತಿ ಆಫೀಸರ್ ಅವರು. ಅವ್ರು ನಿಮ್ಮ ಜೊತೆ ಇರ್ತಾರೋ. ಅವ್ರನ್ನ ಅದನ್ನು ಕಂಪ್ಲೀಟ್ ಅದನ್ನು ಬಂದೋಬಸ್ತಿ ನಿಮ್ಮದು ಇರೋದನ್ನು ನಿಮ್ಮಲ್ಲಿ ಎಲ್ಲ ಪ್ರಿವೆಂಟಿವ್ ಅರೆಸ್ಟ್. ಒಂದ್ಸಲ ಅಲ್ಲಿ ನಾವೇನು ಸ್ಟ್ಯಾಟಿಕ್ ಪಾಯಿಂಟ್ನಲ್ಲಿ ಹೋಗಿ ಅರೆಸ್ಟ್ ಮಾಡಿ ಪ್ರಿವೆಂಟಿವ್ ಅರೆಸ್ಟ್ ಮಾಡೋಕ್ಕೆ ಹೋಗ್ತೀವಲ್ಲ, ಆಗ ರೈಟ್ ಸೈಡ್ 8 ಬಸ್ ಇರ್ತಾವೆ. ಸಿಮೆಂಟ್ ಕಾಂಪ್ಲೆಕ್ಸ್ ಅದ, ಅಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿದಲ್ಲಿ ಅಲ್ಲಿಂದ ಬಸ್ಗಳು ಒಂದೊಂದು ಬಸ್ ಬರ್ತಾವೆ. ಜಯಕುಮಾರ್ ಅವ್ರಿ ಸ್ವಲ್ಪ ಕೇಳ್ರಲ್ಲ, ಬರ್ತಾವೆ ದಯವಿಟ್ಟು 2 ಹೆಜ್ಜೆ ಮುಂದೆ ಜೀವನದಾಗ. ಅದನ್ನು ಅವ್ರ ಜೊತೆಗೆ ಅದನ್ನು ಇದು ಮಾಡೋದು. ಯಾರು ಬಸ್ ಬರ್ತಿರ್ತಾವೆ, ಬಸ್ ಬಂದ ನಂತರ ಅದು 2 ಬಸ್ ಕರೆಸೋದು, ಅವ್ರನ್ನ ಹತ್ಸೋದು, ಮುಂದೆ ಕಳಿಸೋದು. ಪರಿಶ್ರಮ ಇರ್ತಾರೆ ನಿಮ್ಮ ಜೊತೆ ಲೋಕಲ್ ಇನ್ಸ್ಪೆಕ್ಟರ್ ಅದಾರು. ಅವರು ಅದನ್ನ ಬಸ್ ಬಂದು ಹತ್ಸೋದು, ಅದ್ರ ಜೊತೆ 2 ಬಸ್ 2 ಕಾನ್ಸ್ಟೇಬಲ್ ಕಳಿಸೋದು. ಬಸ್ಸಿಗೆ ಡೈರೆಕ್ಷನ್ ಇರಬೇಕು. ಅಲ್ಲಿ ಬಸ್ ಹಚ್ಚಿದ ನಂತರ 2 ಕಾನ್ಸ್ಟೇಬಲ್ ಹತ್ತಿಸ್ತಾರೆ. ಬಸ್ ಡ್ರೈವರ್ಗೆ ಇರ್ಬೇಕು ಗೊತ್ತಿರಬೇಕು. ಅದು ಸಾಹೇಬ್ರು ಬ್ಯಾಕ್ವರ್ಡ್ ಸಾಹೇಬ್ರು ಪ್ರೊಟೆಸ್ಟ್ ಪ್ಲೇಸ್ ಅದಲ್ಲ ಓಲ್ಡ್ PB ರೋಡ್ನಲ್ಲಿ ಧಾರವಾಡ ನಾಕ, ಅಲ್ಲಿವರೆಗೆ ಹೋಗಿಬಿಡ್ಬೇಕು. ಅವ್ರು ಬಂದು ವೆಹಿಕಲ್ ಅದು ತೊಗೊಂಡು ಹೋಗ್ತಿರ್ತಾರೋ. ಅದು ನಿಮ್ಮ ಕೆಲಸ. ಅರೆಸ್ಟ್ ಮಾಡೋದು ಮತ್ತೊಂದು ಮಾಡೋದು ನಿಮ್ದು ಇರ್ತೈತಿ. ಅದಕ್ಕೆ ಜಯಕುಮಾರ್ ಇರ್ತಾರೆ ನಿಮ್ಮ ಜೊತೆಗೆ ಫೆಸಿಲಿಟೇಟ್.